ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ 35,000 ರಿಂದ 40,000 ರೇಂಜಲ್ಲಿ ಲಾಂಚ್ ಆಗಿರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಒಂದು ವಿವೋ V50 ಮತ್ತಿನ್ನೊಂದು ಓಪೋ ರೀನೋ 13. ಈ ಎರಡೂ ಸ್ಮಾರ್ಟ್ಫೋನ್ಗಳು ಸಹ ಇವತ್ತು ನನ್ನ ಮುಂದೆ ಇದೆ. ಈ ಓಪೋ ರೀನೋ 13 ಹೊಸ ಸ್ಕೈ ಬ್ಲೂ ಕಲರ್ ವೇರಿಯಂಟ್ ಬೇರೆ ಲಾಂಚ್ ಆಗಿದೆ. ಅದೇ ಕಲರ್ ವೇರಿಯಂಟ್ ಇವತ್ತು ನನ್ನ ಮುಂದೆ ಇರೋದು. ವಿವೋ V50 ಒಂದು ರೀತಿ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಈ ಕಡೆ ಓಪೋ ರೀನೋ 13 ಒಂಥರ ಆಲ್ರೌಂಡ್ ಎಲ್ಲ ಸ್ಪೆಸಿಫಿಕೇಷನ್ನು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥ ಫೋನು. ನಾನಿವತ್ತು ಈ ಎರಡನ್ನೂ ಕೂಡ ಯೂಸ್ ಮಾಡ್ತೀನಿ, ಕಂಪೇರ್ ಮಾಡ್ತೀನಿ, ಯಾವ ಸ್ಪೆಸಿಫಿಕೇಷನ್ ಯಾವ ಫೋನಲ್ಲಿ ಚೆನ್ನಾಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇನ್ ಆ್ಯಂಡ್ ಫೀಲ್ ನಂಗೆ ಪರ್ಸ್ನಲಿ ಓಪೋ ರೀನೋ 13 ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ಕೈಲಿ ಇಟ್ಕೊಂಡಿದ್ದಾಗ ಐಫೋನ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಯಾಕೆಂದರೆ ಫ್ಲ್ಯಾಟ್ ಫ್ರೇಮು, ಬೆಸಲೆಲ್ಲ ತುಂಬ ಕಡಿಮೆ ಇದೆ, ಯೂನಿಫಾರ್ಮ್ ಬೆಸಲ್ಲು. ಈ ಕಡೆ ಕರ್ವ್ ಇರೋದ್ರಿಂದ ಒಂದು ರೀತಿ ಬೆಸಲ್ ತುಂಬ ದಪ್ಪ ಕಾಣುತ್ತೆ. ಇನ್ನು ಸ್ಲಿಮ್ನೆಸ್ ಕೂಡ ಅಷ್ಟೇ ಆಯಿತಾ. ಓಪೋ ರೀನೋ 13 ಕೇವಲ 7.24 mm ಥಿಕ್ನೆಸ್ಸನ್ನು ಹೊಂದಿದರೆ ವಿವೋ V50 7.57 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಸ್ವಲ್ಪ ತಿನ್ನಾಗಿದೆ ರೀನೋ ಆಯಿತಾ. ಇನ್ನು ವೆಯ್ಟ್ ಕೂಡ ಅಷ್ಟೇ. ಓಪೋ ರೀನೋ 13 ಕೇವಲ 181 ಗ್ರಾಮ್ ವೆಯ್ಟ್ ಇದ್ರೆ ವಿವೋ V50 199 ಗ್ರಾಮ್ ವೆಯ್ಟ್ ಇದೆ ಆಯಿತಾ. ಇನ್ನು ಫ್ರೇಮಿಗೆ ಬಂತು ಅಂತ ಅಂದರೆ ಓಪೋ ರೀನೋ 13 ಕಂಪ್ಲೀಟ್ಲಿ ಮೆಟಾಲಿಕ್ ಫ್ರೇಮು, ಅಲ್ಯೂಮಿನಿಯಂ ಫ್ರೇಮ್, ಬಟ್ ಈ ಕಡೆ ವಿವೋ ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಇನ್ನು ಗ್ಲಾಸ್ ಪ್ರೊಡಕ್ಷನ್ ಕೂಡ ಅಷ್ಟೇ. ಓಪೋ ರೀನೋ 13ನಲ್ಲಿ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಇದ್ದರೆ ಈ ಕಡೆ ನಾರ್ಮಲ್ ಸ್ಕಾಚ್ ಗ್ಲಾಸ್ ನಮಗೆ ಸಿಗ್ತಾ ಇದೆ ಆಯಿತಾ. ಎರಡರಲ್ಲೂ ಕೂಡ ಫ್ರಂಟಲ್ಲಿ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಎರಡು ಫೋನ್ಗಳಲ್ಲಿ ಹಿಂದ್ಗಡೆ ಗ್ಲಾಸ್ ಪ್ರೊಟೆಕ್ಷನ್ ಇದೆ, ಒಂದು ಒಳ್ಳೆ ವಿಷಯ. ಲುಕ್ ವೈಸು ವಿವೋ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ರೀತಿ ಡಿಸೈನ್ ಇದೆ. ಇದು ಕೂಡ ತುಂಬ ಪ್ಲೈನ್, ತುಂಬ ಸಿಂಪಲ್ ಆಗಿದೆ ಆಯಿತಾ. ಇನ್ನು ಈ ಎರಡರಲ್ಲೂ ಕೂಡ IP ರೇಟಿಂಗ್ ಇದೆ. ಓಪೋ ರೀನೋ 13ನಲ್ಲಿ IP66, 68 ಮತ್ತು 69 ರೇಟಿಂಗ್ ಇದ್ದರೆ V50ನಲ್ಲಿ IP68 ಮತ್ತು IP69 ಈ ಎರಡೂ ರೇಟಿಂಗ್ ಸಹ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಪರ್ಸ್ನಲಿ ಮೆಟಾಲಿಕ್ ಫ್ರೇಮ್ ಇರೋದ್ರಿಂದ ಲುಕ್ ವೈಸ್ ಎಲ್ಲ ನನಗೆ ಪರ್ಸ್ನಲಿ ರೀನೋ 13 ಇಷ್ಟ ಆಯಿತು. ಸೊ ಇದು ಈಸಿಯಾಗಿ ವಿನ್ ಆಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಎರಡರಲ್ಲೂ ಕೂಡ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಈ ಎರಡೂ ಕೂಡ 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಬ್ರೈಟ್ನೆಸ್ಸಿಗೆ ಬಂತು ಅಂತ ಅಂದರೆ ಹೈ ಬ್ರೈಟ್ನೆಸ್ ಮೋಡಲ್ಲಿ ಓಪೋ ರೀನೋ 13 1200 ನಿಟ್ಸ್ ತನಕ ಬ್ರೈಟ್ ಆದರೆ ಈ ವಿವೋ V50 1300 ನಿಟ್ಸ್ ತನಕ ಬ್ರೈಟ್ ಆಗುತ್ತೆ. ಎರಡು ಕೂಡ ತುಂಬ ಸಿಮಿಲರ್ ಅಂತ ಹೇಳ್ಬೋದು. ನಾನು HDR ಕಂಟೆಂಟನ್ನು ಪ್ಲೇ ಮಾಡಬೇಕಾದ್ರೆ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಓಪೋ ರೀನೋ 13ನ ಕ್ವಾಲಿಟಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಮತ್ತು ಸ್ಕ್ರೀನ್ ಸೈಜ್ ಈ ರೀನೋದು ಸ್ವಲ್ಪ ಕಡಿಮೆ ಇರೋದ್ರಿಂದ ಪಿಕ್ಸೆಲ್ ಡೆನ್ಸಿಟಿ ಕೂಡ ಮಚ್ ಬೆಟರ್ ಇದೆ ಆಯಿತಾ. ಓವರಾಲ್ ಡಿಸ್ಪ್ಲೇ ತುಂಬ ಸಿಮಿಲರ್ ಅಂತೀನಿ. ಎರಡು ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟನ್ನೇ ಪಡ್ಕೋತವೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡರಲ್ಲೂ ಕೂಡ ತುಂಬ ಡಿಫ್ರೆಂಟ್ ಪ್ರೊಸೆಸರ್ಗಳು. ಓಪೋ ರೀನೋ 13ನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಇದ್ದರೆ ವಿವೋ V50ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದೆ. ಹಾನೆಸ್ಟಾಗಿ ಹೇಳ್ತೀನಿ ನೋಡಿ, ಓಪೋ ರೀನೋ 13 ಹೆವಿ ಪವರ್ಫುಲ್ ಆಗಿರುವಂಥ ಫೋನು. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 12,94,000 ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. 12,94,000. ಆದರೆ ಈ ವಿವೋ V50 ಕೇವಲ 8,18,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ನಲ್ಲಿ ತುಂಬ ಈಸಿಯಾಗಿ ಓಪೋ ರೀನೋ 13 ವಿನ್ ಆಗುತ್ತೆ. ಜೊತೆಗೆ ಒಂದು ಡೆಡಿಕೇಟೆಡ್ X1 ಚಿಪ್ ಕೂಡ ಈ ಒಂದು ಓಪೋ ಫೋನಲ್ಲಿದೆ. ಇದು ಸಿಗ್ನಲ್ ಬೂಸ್ಟನ್ನು ಮಾಡೋದಕ್ಕೆ ಯೂಸ್ ಆಗುತ್ತಂತೆ. ಆ ರೀತಿ ಯಾವುದೇ ಡೆಡಿಕೇಟೆಡ್ ಚಿಪ್ಪು ಈ ವಿವೋ V50ನಲ್ಲಿ ನಮಗೆ ಸಿಗ್ತಾ ಇಲ್ಲ. ಇನ್ನು ರ್ಯಾಮ್ ಮತ್ತು ರಾಮಿಗೆ ಬಂತು ಅಂತ ಅಂದರೆ ನಿಮಗೆ ಡಿಫ್ರೆಂಟ್ ಸ್ಟೋರೇಜ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಬೇಸಿಕ್ ಅಂತ ಅಂದರೆ 8GB 128 GB ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಈ ಓಪೋ ರೀನೋ 13ನಲ್ಲಿ LPDDR5X ರ್ಯಾಮ್ ಇದ್ದರೆ ಈ ಕಡೆ LPDDR4X ರ್ಯಾಮು. ಸೊ ತುಂಬ ಕಡಿಮೆ ಆಯಿತು. ಇದು ಮಚ್ ಬೆಟರ್ ಇದೆ. ಈವನ್ ಸ್ಟೋರೇಜ್ ಟೈಪಲ್ಲೂ ಕೂಡ ಅಷ್ಟೇ. ಓಪೋ ರೀನೋ 13ನಲ್ಲಿ UFS 3.1 ಸ್ಟೋರೇಜ್ ಇದ್ದರೆ ಇದರಲ್ಲಿ UFS 2.2 ಸ್ಟೋರೇಜ್ ಇದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ತುಂಬ ಅಂದರೆ ತುಂಬ ಕಡಿಮೆ ಆಯಿತು. ನಾವಿದರಲ್ಲಿ ಕೆಲವೊಂದು ಗೇಮ್ ಟೆಸ್ಟನ್ನು ಸಹ ಮಾಡಿದ್ವು. ಎರಡೂ ಕೂಡ ತುಂಬ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡ್ತವೆ. ಈ ಓಪೋದಲ್ಲಿ 8 ಗಂಟೆಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಗೇಮನ್ನು ಆಡಿದ್ರೂ ಕೂಡ ಸ್ಮೂತ್ ಇರುತ್ತಂತೆ, ಲ್ಯಾಗ್ ಫ್ರೀ ಇರುತ್ತಂತೆ ಮತ್ತು ಓವರ್ ಈಟ್ ಕೂಡ ಆಗಲ್ಲ ಅಂತ ಓಪೋದವರು ಹೇಳ್ತಾರೆ. ಮತ್ತು ಇವ್ರದ್ದೇನೋ ಹೈಪರ್ ಬೂಸ್ಟ್ ಏನೋ ಆಗುತ್ತಂತೆ, AI ಮುಖಾಂತರ ಏನೋ ಗೇಮ್ ತುಂಬ ಸ್ಮೂತಾಗಿ ಪ್ಲೇ ಆಗೋ ರೀತಿ ಏನೋ ಮಾಡುತ್ತಂತೆ. ಸೊ ಆ ರೀತಿ ಫೀಚರ್ ಎಲ್ಲ ಇದೆ. ನಾವು BGMI ಚೆಕ್ ಮಾಡ್ದಂಗೆ ಎರಡು ಕೂಡ ನಿಮಗೆ ಸ್ಮೂತ್ ಎಕ್ಸ್ಟ್ರೀಮ್ ಗ್ರಾಫಿಕಲ್ಲಿ ನಿಮಗೆ
ತುಂಬ ಸ್ಮೂತ್ ಗೇಮ್ ಪ್ಲೇನೇ ಸಿಗುತ್ತೆ. HDR ಮೋಡ್ ಸಹ ಇದೆ. ಇದರಲ್ಲಿ ನಿಮಗೆ ಅಲ್ಟ್ರಾ HDR ತನಕ ಹೋಗುತ್ತೆ, ಇದರಲ್ಲಿ ಅಪ್ ಟು HDR ತನಕ ಹೋಗುತ್ತೆ. ಎರಡೂ ಕೂಡ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಪರ್ಫಾರ್ಮೆನ್ಸ್ ವೈಸು ನಿಮಗೆ ಗೇಮ್ ಆಡಬೇಕಾದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಕೆಲವೊಂದು ಏನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಟಾಸ್ಕ್ಗಳು, ನೀವೇನೋ ವೀಡಿಯೋ ಎಡಿಟಿಂಗ್ ಅದು ಇದು ಏನೋ ಮಾಡ್ತಿರ್ತೀರಾ, ಹೈ ಗ್ರಾಫಿಕ್ ಇರುವಂಥ ಗೇಮ್ಗಳು ಆಡ್ತಿರ್ತೀರಾ, ಸೊ ಆ ಟೈಮಲ್ಲಿ ನಿಮಗೆ ಸಣ್ಣ ಪುಟ್ಟ ಡಿಫ್ರೆನ್ಸ್ ಕಾಣ್ಬೋದು. ಏನಕ್ಕೆ ಅಂದರೆ ಇದರಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇರುವಂಥ ಪ್ರೊಸೆಸರ್ ಇದೆ ಮೀಡಿಯಾಟೆಕ್ಕಿಂದು. ಇದರಲ್ಲಿ ಕಂಪ್ಯಾರಿಟಿವ್ಲಿ ಬೆಂಚ್ ಮಾರ್ಕಲ್ಲಿ ಸ್ವಲ್ಪ ಕಡಿಮೆ ಪವರ್ ಇರುವಂಥ ಪ್ರೊಸೆಸರ್ ಇದೆ. ಈ ವಿಷಯ ನೀವು ತಲೆ ಇಟ್ಕೊಬೇಕಾಗತ್ತೆ, ಆಯಿತಾ. ಸೊ ಕೋರ್ ಪರ್ಫಾರ್ಮೆನ್ಸ್ ನಿಮಗೆ ಇದರಲ್ಲಿ ಮಚ್ ಬೆಟರ್ ಸಿಗುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಪ್ಪೋ Reno 13ನಲ್ಲಿ 5600 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಈ ಕಡೆ ವಿವೋ V50ನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸ್ವಲ್ಪ ಜಾಸ್ತಿ ನಮಗೆ ಈ ವಿವೋದಲ್ಲಿ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ. ಒಪ್ಪೋ Reno 13 ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಇದ್ದರೆ ಇದರೊಳಗಡೆ 90 ವ್ಯಾಟ್ನ ಚಾರ್ಜರ್ ಇದೆ. ಸೊ ಎರಡು ಕೂಡ ತುಂಬ ಕ್ಲೋಸ್, ಬಟ್ ಸ್ವಲ್ಪ ಪಾಯಿಂಟಲ್ಲಿ ಈ ವಿವೋ ಈ ರೌಂಡಲ್ಲಿ ವಿನ್ ಆಗುತ್ತೆ. ಇನ್ನು ಬ್ಯಾಟ್ರಿ ಡ್ಯೂರಬಿಲಿಟಿ ಒಪ್ಪೋ Reno 13ನಲ್ಲಿ ಅವ್ರು ಕ್ಲೈಮ್ ಮಾಡೋ ಪ್ರಕಾರ 5 ವರ್ಷ ಡ್ಯೂರಬಲ್ ಇರುತ್ತೆ ಅಂತಾರೆ. ವಿವೋದವರು 4 ವರ್ಷ ಕೊಡ್ತಾ ಇದ್ದಾರೆ. ಯೂಸ್ ಮಾಡಿ ನಮಗೆ ಆಮೇಲೆ ಗೊತ್ತಾಗುತ್ತೆ 5 ವರ್ಷ ಬರುತ್ತಾ 4 ವರ್ಷ ಬರುತ್ತಾ ಅಂತ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಒಪ್ಪೋ Reno 13ನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದ್ದರೆ ವಿವೋದಲ್ಲಿ ಬರೀ 2 ಕ್ಯಾಮ್ರಾ ಇದೆ. ಒಪ್ಪೋ Reno 13ದು ಮೇನ್ ಸೆನ್ಸರ್ 50 MP, 8 ಮೆಗಾಪಿಕ್ಸೆಲ್ ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ಲು, 2 MP ಡೆಪ್ ಸೆನ್ಸಾರು. ಈ ಕಡೆ ವಿವೋ V50ಗೆ ಬಂತು ಅಂದರೆ ಮೇನ್ ಸೆನ್ಸರ್ 50 MP, ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಎರಡರದ್ದು ಕ್ವಾಲಿಟಿ ನಾನು ಚೆಕ್ ಮಾಡ್ದಂಗೆ ತುಂಬ ಸಿಮಿಲರ್ ಅಂತೀನಿ. ಪೋರ್ಟ್ರೇಟ್ ನನಗೆ ವಿವೋದಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ನೋಡೋದಕ್ಕೆ ಹೋದರೆ ಮೇಜರ್ ಡಿಫ್ರೆನ್ಸ್ ಕಾಣಲ್ಲ, ಆಯಿತಾ. ವಿವೋದು ಸ್ವಲ್ಪ ಮುಖ ಎಲ್ಲ ಹೆವಿ ಮೇಕಪ್ ಮಾಡಿರೋ ರೀತಿ ಅನಿಸುತ್ತೆ. ಪೋರ್ಟ್ರೇಟ್ ನೋಡಿ, ಎರಡನ್ನೂ ನೋಡಿ, ಎಡ್ಜ್ ಡಿರೆಕ್ಷನ್ ಎರಡೂ ಕೂಡ ತುಂಬ ಸಿಮಿಲರ್, ಕ್ವಾಲಿಟಿ ಎರಡು ಚೆನ್ನಾಗಿದೆ ಅನ್ನಿಸ್ತು. ಬಟ್ ನೋಡೋರಿಗೆ ಮುಖ ಎಲ್ಲ ಒಂದು ರೀತಿ ಮೇಕಪ್ ಮಾಡಿರೋ ರೀತಿ ವಿವೋದಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ಲಾರಿಟಿ ಎರಡು ತುಂಬ ಕ್ಲೋಸ್ ಇದೆ, ತುಂಬ ಕ್ಲೋಸ್ ಕಾಂಪಿಟೇಷನ್ ಅಂತೀನಿ. ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದರಲ್ಲಿ ಮೆಗಾಪಿಕ್ಸೆಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಡೀಟೇಲಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಟ್ಟರೆ ಕ್ವಾಲಿಟಿ ನಿಮಗೆ ವಿತೌಟ್ ಝೂಮ್ ಎರಡು ಕೂಡ ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಈ ಕಡೆ 2 ಮೆಗಾಪಿಕ್ಸೆಲ್ ಎಂದು ಒಪ್ಪೋದವರು 2 MP ಡೆಪ್ತ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಇದರಲ್ಲಿ ಆ ರೀತಿ ಯಾವುದೇ ಡೆಪ್ತ್ ಕ್ಯಾಮ್ರಾ ಸಿಗ್ತಾ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಈ ಎರಡು ಕೂಡ ನಿಮಗೆ 50 MP ಫ್ರಂಟ್ ಕ್ಯಾಮ್ರಾ, ಎರಡರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಕೆಲವು ಜನಕ್ಕೆ ವಿವೋದು ಇಷ್ಟ ಆಗ್ಬೋದು, ಮೇಕಪ್ ಮಾಡೋ ರೀತಿ ಬರುತ್ತೆ. ಇದರಲ್ಲಿ ಅದೊಂದು ಬೇಕಾದ್ರೆ ನೀವು ಇದರಲ್ಲಿ ಓಪೋದಲ್ಲೂ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಎರಡೂ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ ನಿಮಗೆ ವಿವೋದಲ್ಲಿ ಝಾಯ್ಸ್ ಅವ್ರದ್ದು ಏನೋ ಕೆಲವೊಂದು ಫಿಲ್ಟರ್ಸ್ಗಳು, ಅಂದರೆ ಝಾಯ್ಸ್ ಕ್ಯಾಮ್ರಾ ಆಗಿರೋದ್ರಿಂದ ಅವ್ರ ಜೊತೆ ಪಾರ್ಟ್ನರ್ ಆಗಿ ಮಾಡಿರೋದ್ರಿಂದ ಕೆಲವೊಂದು ಝಾಯ್ಸ್ ಅವ್ರದ್ದು ಎಫೆಕ್ಟ್ಸ್ಗಳು ಎಲ್ಲ ಸಿಗುತ್ತೆ, ಫಿಲ್ಟರ್ಸ್ಗಳು ಸಿಗುತ್ತೆ. ಇದರಲ್ಲೂ ಕೂಡ ಕೆಲವೊಂದು ಫಿಲ್ಟರ್ಸ್ಗಳಿದ್ದಾವೆ. ನಾನಂತೀನಿ ನಿಮಗೆ ಕ್ಯಾಮ್ರಾದಲ್ಲಿ ತುಂಬ ಕ್ಲೋಸ್ ಇದೆ, ಆಯಿತಾ, ತುಂಬ ಕ್ಲೋಸ್ ಇದೆ. ವಿಡಿಯೋಗ್ರಫಿಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಓಪೋದಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಆಗುತ್ತೆ. ಈ ಕಡೆ ವಿವೋದಲ್ಲಿ ನಿಮಗೆ 4K 30 FPS ಮಾತ್ರ ಇರೋದು. ಕ್ಲಾರಿಟಿ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ, ಆಯಿತಾ. ಎರಡರಲ್ಲೂ ಕೂಡ ಮೇಯ್ನು ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗುತ್ತೆ ಎರಡರಲ್ಲೂ. ಸೊ ನಿಮಗೆ ತುಂಬ ಸ್ಟೇಬಲ್ ಔಟ್ಪುಟ್ ಎರಡರಲ್ಲೂ ಕೂಡ ಸಿಗುತ್ತೆ. ಕ್ಯಾಮ್ರಾ ಸರ್ಪ್ರೈಸಿಂಗ್ಲಿ ತುಂಬ ಕ್ಲೋಸ್ ಇದೆ. ಬಟ್ ನನಗೆ ಪೋರ್ಟ್ರೇಟ್ ಅಂತೂ ನಾನು ವಿವೋ ಸ್ವಲ್ಪ ಚೆನ್ನಾಗಿದೆ ಅಂತೀನಿ. ಸೊ ನೋಡಿ ನೀವೇ ಎರಡನ್ನು ಜಡ್ಜ್ ಮಾಡ್ಬೋದು. ಸೊ ಓವರಾಲ್ ನೋಡ್ಕೊಳ್ಳೋದಕ್ಕೆ ಹೋದರೆ ನಾವು ಸೇಮ್ ಅಂತೀನಿ, ಎರಡನ್ನು ತುಂಬ ಡಿಫ್ರೆನ್ಸ್ ಇಲ್ಲ. ನೋಡಿ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಒಟ್ಟಿಗೆ. ಇನ್ನು ಇದರಲ್ಲಿರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡರಲ್ಲೂ ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ, ಫೇಸ್ ಅನ್ಲಾಕ್ ಇದೆ, ಮತ್ತು ಎರಡರಲ್ಲೂ ಕೂಡ ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇರುವಂಥದ್ದು. OS-ಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ OS ನಮಗೆ ಸಿಗ್ತಾ ಇದೆ. ನಮಗೆ ಈ ಓಪೋದಲ್ಲಿ ಕಲರ್ OS, ಈ ಕಡೆ ವಿವೋದಲ್ಲಿ ಫನ್ ಟಚ್ OS. ಎರಡು ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ OS, ಎರಡು ಕೂಡ ತುಂಬ ಸ್ಮೂತಾಗಿದೆ. ಎರಡರಲ್ಲೂ ಕೂಡ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಅದನ್ನೆಲ್ಲ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಮತ್ತು ಈ ಎರಡು ಬ್ರ್ಯಾಂಡ್ಗಳು ಕನ್ಫರ್ಮ್ ಮಾಡಿರೋ ಪ್ರಕಾರ ನಮಗೆ ಈ ಎರಡು ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಒಟ್ಟಿಗೆ ಸದ್ಯಕ್ಕಂತೂ ಎರಡು ತುಂಬ ಸ್ಮೂತಾಗಿದೆ. ನಂಗನ್ನಿಸ್ದಂಗೆ ಆರಾಮಾಗಿ ಎರಡನ್ನೂ ನೀವು ಒಂದು 4-5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ನಂಗನ್ನಿಸ್ದಂಗೆ ಓಪೋನ ಒಂದು 4-5 ವರ್ಷ ಯೂಸ್ ಮಾಡ್ಬೋದು, ಸ್ವಲ್ಪ ಪವರ್ಫುಲ್ ಆಗಿರೋದ್ರಿಂದ. ನಮಗಿದರಲ್ಲಿ ಕೆಲವೊಂದು AI ಫೀಚರ್ ಸಹ ಇದೆ.
ಕ್ಯಾಮರಾ AI ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಓಪೋ ರಿನೋ 13ನಲ್ಲಿ AI ಎರೇಸಿಂಗ್ 2.0 ಫೀಚರ್ ಇದೆ. ಒನ್ ಕ್ಲಿಕ್ ರಿಮೂವ್ ಮಾಡಿ ಬಿಸಾಕತ್ತೆ. AI ಎಡಿಟಿಂಗ್ ಫೀಚರು, AI ಬೆಸ್ಟ್ ಟೇಕ್ ಅಂದರೆ ಇನ್ ಕೇಸ್ ಏನಾದರೂ ಕಣ್ಗಿನ್ ಮುಚ್ಚಿದ್ರೆ ಅದನ್ನೆಲ್ಲ ಸರಿ ಮಾಡುವಂಥ ಫೀಚರು. AI ಸ್ಟುಡಿಯೋ ಕೂಡ ಇದೆ ಇದರಲ್ಲಿ, ಆಯಿತಾ. ಸೊ ಈ ರೀತಿ ಫೀಚರ್ ಇದ್ದಾವೆ. ಇದರಲ್ಲೂ ಕೂಡ ತುಂಬ ಸಿಮಿಲರ್, AI ಎರೇಸಿಂಗ್ 2.0 ಇತ್ತೀಚೆಗೆ ಒಂದು ಎಲ್ಲ ಫೋನಲ್ಲಿ ಸೇಮ್ ಬರ್ತಾವ್ರು, ಅದನ್ನೇ ಹೇಳ್ಬೇಕು ನಾನು. ಮತ್ತು AI ಇಮೇಜ್ ಸ್ಟುಡಿಯೋ ಸಹ ಇದೆ. AI ಫೋಟೋ ಎನ್ಹಾನ್ಸ್ಮೆಂಟ್ ಫೀಚರ್ ಇದೆ. ಇದು ಬಿಟ್ಟರೆ ಪ್ರೊಡಕ್ಟಿವಿಟಿ AI ಫೀಚರ್ ಬಗ್ಗೆ ಮಾತನಾಡಬೇಕು ಅಂದರೆ ಸರ್ಕಲ್ ಟು ಸರ್ಚ್ ನಮಗೆ ರಿನೋ 13ನಲ್ಲಿ ಸಿಗ್ತಾ ಇದೆ. AI ರೆಕಾರ್ಡಿಂಗ್ ಸಮ್ಮರಿ, ವಾಯ್ಸ್ ರೆಕಾರ್ಡ್ ಮಾಡಿ ಸಮ್ಮರೈಸ್ ಮಾಡುವಂಥದ್ದು. ಆಮೇಲೆ ಓಪೋ ವಾಯ್ಸ್ ಟ್ರಾನ್ಸ್ಲೇಟ್ ಫೀಚರು, ವಾಯ್ಸನ್ನು ಬೇರೆ ಭಾಷೆಗಳ ಇವಾಗ ಟ್ರಾನ್ಸ್ಲೇಟ್ ಮಾಡುತ್ತೆ. AI ಟೂಲ್ ಬಾಕ್ಸ್ ಎಲ್ಲ ಇದೆ ಇದರಲ್ಲಿ. AI ಸಮ್ಮರಿ ಫೀಚರ್ ಆಗಿರ್ಬೋದು, AI ರೈಟಿಂಗು, AI ರಿಪ್ಲೈ, ಪ್ರತಿಯೊಂದು ಕೂಡ ಇದರಲ್ಲೂ ಇದೆ. ಇನ್ನು ವಿವೋ V50 ಬಂತು ಅಂದರೆ ಇದರಲ್ಲೂ ಕೂಡ ನಿಮಗೆ ಸರ್ಕಲ್ ಟು ಸರ್ಚು, AI ಟ್ರಾನ್ಸ್ಕ್ರಿಪ್ಟ್ ಫೀಚರ್ ಇದೆ. ಮತ್ತು ವಿವೋ ಕಾಲ್ ಅದರಲ್ಲೂ ಸೇಮ್, ಕಾಲಲ್ಲೂ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡುವಂಥ ಫೀಚರು. ಆಮೇಲೆ AI ಸ್ಕ್ರೀನ್ ಟ್ರಾನ್ಸ್ಲೇಟ್ ಅದು ನಮಗೆ ಸರ್ಕಲ್ ಟು ಸರ್ಚ್ ಎಲ್ಲ ಸಿಕ್ಬಿಡುತ್ತೆ. ಈ ರೀತಿ ಫೀಚರ್ಗಳೆಲ್ಲ ಇದ್ದಾವೆ. ಕಂಪೇರ್ ಮಾಡೋದಕ್ಕೆ ಹೋದರೆ ಪ್ರೊಡಕ್ಟಿವಿಟಿ ಫೀಚರ್ನಲ್ಲಿ ಓಪೋ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಈ ರೌಂಡಲ್ಲಿ ಓಪೋ ಪಡ್ಕೊಳ್ಳುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಿಮಗೆ ಎರಡರಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಇದೆ, ಡ್ಯುಯಲ್ ಸ್ಪೀಕರು, ಎರಡೂ ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಓಪೋದಲ್ಲೇನೋ ಹೋಲೋ ಆಡಿಯೋ ಫೀಚರ್ ಇದೆ, ಆಯಿತಾ. ಇಮರ್ಸಿವ್ ಆಡಿಯೋ ಎಕ್ಸ್ಪೀರಿಯನ್ಸ್ ನಮಗೆ ಇದರಲ್ಲಿ ಸಿಗುತ್ತಂತೆ. ಕ್ಲಾರಿಟಿ ನನಗೇನೋ ಅಲ್ಟಿಮೇಟ್ಲಿ ಎರಡೂ ತುಂಬ ಚೆನ್ನಾಗಿ, ಎರಡೂ ಕೂಡ ತುಂಬ ಕ್ಲಾರಿಟಿ ಸೂಪರಾಗಿದೆ ಅನ್ನಿಸ್ತು. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಬ್ಲೂಟೂತ್ 5.4 ಇದೆ. ಎರಡರಲ್ಲಿ ಡ್ಯುಯಲ್ ಬ್ಯಾಂಡು, ಎರಡರಲ್ಲೂ ಕೂಡ ವೈಫೈ 6 ನಮಗೆ ಸಿಗ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಓಪೋದಲ್ಲಿ ನಮಗೆ NFC ಇದೆ, ವಿವೋದಲ್ಲಿ ಯಾವುದೇ NFC ಸಿಗ್ತಾ ಇಲ್ಲ. ನಮ್ಮ ದೇಶಕ್ಕೆ ಯಾವುದೆಲ್ಲ ಅವಶ್ಯಕತೆ ಇರುವಂಥ 5G ಬ್ಯಾಂಡ್ ಇದೆ, ಪ್ರತಿಯೊಂದು ಕೂಡ ಈ ಎರಡರಲ್ಲೂ ಇದೆ. ತಲೆ ಕೆಡಿಸ್ಕೊಬೇಡಿ, ಆಯಿತಾ. ಓವರಾಲ್ ಒಂದು ಕನ್ಕ್ಲೂಷನ್ನ ಕೊಡಬೇಕು ಅಂತ ಅಂದರೆ ಪರ್ಸ್ನಲಿ ನಾನು ಈ ಎರಡು ಫೋನಲ್ಲಿ ಚೂಸ್ ಮಾಡಬೇಕು ಅಂದರೆ ಓಪೋನ ಚೂಸ್ ಮಾಡ್ತೀನಿ. ರೀಸನ್ ತುಂಬ ಸಿಂಪಲ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ನಮಗೆ ನೋಡಿ ಮೆಟಾಲಿಕ್ ಫ್ರೇಮ್ ಸಿಗ್ತದೆ ಗುರು, ಆಯಿತಾ. ಕೈಲಿ ಇಟ್ಕೊಂಡ್ರೆ ಐಫೋನ್ ಇಟ್ಕೊಂಡಂಗೆ ಆಗುತ್ತೆ, ಬೆಂಕಿದೆ. ಡಿಸ್ಪ್ಲೇ ಎರಡು ಚೆನ್ನಾಗಿದೆ, ಒಪ್ಕೋತೀನಿ, ಆಯಿತಾ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಮತ್ತೊಮ್ಮೆ ಓಪೋ ರಿನೋ 13 ಮಚ್ ಬೆಟರ್ ಇದೆ. ಪರ್ಫಾರ್ಮೆನ್ಸ್ ಮಚ್ ಬೆಟರ್ ಇದೆ. ಕ್ಯಾಮ್ರಾ ಎರಡು ಆಲ್ಮೋಸ್ಟ್ ಈಕ್ವಲ್ ಅಂತೀನಿ, ಆಯಿತಾ. ಬ್ಯಾಟ್ರಿ ಹೌದು ಸ್ವಲ್ಪ ನಿಮ್ಗೆ ಅಷ್ಟಾಗಿ ಮ್ಯಾಟ್ರ್ ಆಗಲ್ಲ, 5600 6000, ಸೊ ಲೈಟ್ ಡಿಫ್ರೆನ್ಸು. ಚಾರ್ಜಿಂಗ್ ಆಲ್ಮೋಸ್ಟ್ ಎರಡು ಕೂಡ ತುಂಬ ಸೇಮ್ ಇದೆ. ವಾಯ್ಸ್ ಎಕ್ಸ್ಪೀರಿಯನ್ಸ್ ಎರಡೂ ಕೂಡ ಕ್ಲೋಸ್ ಅಂತೀನಿ. ಎರಡೂ ಕೂಡ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಂತೂ ನೀಡಲ್ಲ. OS ಅಪ್ಡೇಟ್ ಇಬ್ಬರು ಕೊಡ್ತಾ ಇದ್ದಾರೆ. ಸೊ ನೋಡೋದಕ್ಕೆ ಹೋದರೆ ಆನ್ ಪೇಪರ್ ನಮಗೆ ಓಪೋ ರಿನೋ 13 ಮಚ್ ಬೆಟರ್ ಅಂತೀನಿ. ಎರಡು ಫೋನ್ಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿ. ಏನಾದರೂ ಆಫರ್ ಮೋಸ್ಟ್ಲಿ ಇದೆ ಅಂತ ಅನ್ಕೋತೀನಿ. ಸೇಲ್ ಎಲ್ಲ ನಡೀತಾ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ. ಚೆಕ್ ಮಾಡಿ ನೋಡಿ ನಿಮಗೆ ಯಾವ್ದು ಬೆಟರ್ ಅನ್ನುತ್ತೆ, ಯಾವ ಫೋನಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿರೋದು ನೋಡಿ ನೀವು ಡಿಸೈಡ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.